ಎಸ್ ನಂಜನಗೂಡು ಪಟ್ಟಣದ ಆರ್ಪಿ ರಸ್ತೆ ವ್ಯಾಪಾರಸ್ಥರಿಗೆ ಬೆಳ್ಳಂಬೆಳಗ್ಗೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ಶಾಕ್ ನೀಡಲಾಯಿತು. ಪಾದಚಾರಿಗಳು ಹಾಗೂ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಪಾದಚಾರಿ ಮಾರ್ಗದ ಜಾಗ ಅತಿಕ್ರಮಣವನ್ನ ಜೆಸಿಬಿ ಯಂತ್ರ ಬಳಸಿ ತೆರವುಗೊಳಿಸಿದ್ರು. ಚಿಂತಾಮಣಿ ಗಣಪತಿ ದೇವಸ್ಥಾನ ಮುಂಭಾಗದಿಂದ ಪ್ರತಿ ಅಂಗಡಿ ಮಳಿಗೆಗಳ ಮುಂದೆ ತೆರಳಿ ಪಾದಚಾರಿ ಜಾಗ ಅಕ್ರಮ ಮಾಡಿಕೊಂಡಿದ್ದ ಅಂಗಡಿ ಮಾಲೀಕರು ಮತ್ತು ವ್ಯಾಪಾರಸ್ಥರಿಗೆ ಬಿಸಿ ಮುಟ್ಟಿಸಿದ್ರು. ಕೆಲವು ವ್ಯಾಪಾರಿಗಳು ಏನೇ ಮನವೊಲಿಸಲು ಮುಂದಾದರೂ ಸೊಪ್ಪು ಹಾಕದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅತಿಕ್ರಮಣವಾಗಿದ್ದ ಜಾಗಗಳನ್ನ ಜೆಸಿಬಿ ಮೂಲಕ ಧ್ವಂಸಗೊಳಿಸಿ ತೆರವು ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸಿದ್ರು. ತರಕಾರಿ ಅಂಗಡಿ, ಹಣ್ಣು ಹಂಪಲು, ಹೋಟೆಲ್, ಬಟ್ಟೆ ಅಂಗಡಿ ಸೇರಿ ಇತರೆ ಮಾದರಿ ಅಂಗಡಿಗಳು ಮಾಡಿದ್ದ ಒತ್ತುವರಿಯನ್ನ ಮುಲಾಜಿಲ್ಲದೆ ತೆರವು ಮಾಡಿದ್ರು. ಈ ವೇಳೆ ನಗರಸಭೆ ಆಯುಕ್ತ ವಿಜಯ್ ಮಾತನಾಡಿ, ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಒತ್ತುವರಿ ಕಾರ್ಯಾಚರಣೆ ನಡೆಸ್ತಾ ಇದ್ದೇವೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತು ಪಾದಚಾರಿಗಳ ಕಿರಿಕಿರಿಗೆ ಬ್ರೇಕ್ ಬೀಳಲಿದೆ ಅಂತ ಅಭಿಪ್ರಾಯಪಟ್ಟರು. ಪ್ರತಿಯೊಬ್ಬರು ಕೂಡ ನಿಮ್ಮ ನಗರವನ್ನು ಸ್ವಚ್ಛವಾಗಿಡಲಿಕ್ಕೆ, ಒಂದು ಸಂಚಾರ ಮುಕ್ತ ನಗರವನ್ನು ಮಾಡಲಿಕ್ಕೆ ಅವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ಈ ಮೂಲಕ ನಗರಸಭೆ ಪರವಾಗಿ ನೀವು ಆಕ್ಷನ್ ಮಾಡಿದ್ರಿ, ಅದು ಮಾಮೂಲಿ ಆಗ್ಬಿಟ್ಟಿದೆ. ಅದಕ್ಕೆ ಏನಾದರೂ ಆಕ್ಷನ್ ತಗೊಂಡಿದ್ದೀರಿ? ಅದಕ್ಕೆ ಈಗೇನೆಂದರೆ ನಮ್ಮ ಮತ್ತೆ ಕಾರ್ಯಾಚರಣೆ ಮಾಡೋದು ಸೂಕ್ತ ಅಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ಪೊಲೀಸರು ಕ್ರಮ ತಗೋಬೇಕು. ನಾವು ಅವ್ರಿಗೆ ರೆಫರ್ ಮಾಡ್ತೀವಿ, ಆಗ ಅವರು ನಿಯಮಬದ್ಧವಾಗಿ ಏನು ಅವ್ರಿಗೆ ಕಾನೂನು ರೀತಿ ತಗೋಬೇಕು. ಈಗ ಮಾಡ್ತಾ ಇರೋದು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋಕ್ಕೆ. ಈಗೇನಾಗುತ್ತೆ, ಈಗ ನಾವು ಅವ್ರಿಗೆ ತೆರವು ಮಾಡ್ತೀವಿ, ಅವರು ಸಂಚಾರ ಏನು ಮಾಡ್ತಾರೆ, ಪೆನಲ್ಟಿ ಕೋರ್ಟ್ ಕೇಸ್ ಅದನ್ನು ಮಾಡ್ತಾರೆ. ಈ ನೋಟಿಸ್ ಹಾಕಿ ಏನಾದರೂ ದಂಡ ಏನಾದರೂ ವಿಧಿಸ್ತಾರೆ ಅಂತ ಕೆಲಸ ಏನಾದರೂ ಅವ್ರು ಮಾಡ್ತಾರೆ ಅದನ್ನು ಮಾಡೋಕ್ಕೋಸ್ಕರ ಇದನ್ನು ಮಾಡ್ತಾರೆ. ಈಗ ನಾವು ಸಾರ್ವಜನಿಕರಿಗೆ ಕಷ್ಟದಲ್ಲಿ ಹೋಗಿ ಫೈನ್ ಹಾಕಿ ದಂಡ ಹಾಕಿ ಕೋರ್ಟ್ ಕೇಸ್ ಹಾಕಿದ್ರೆ ಅವ್ರಿಗೆ ಯಾವುದೇ ರೀತಿ ಪೂರ್ವ ನಿಯೋಜಿತ ಇದನ್ನು ನಾವು ತಿಳಿಸ್ತಿರಲ್ಲ. ಇದೆಲ್ಲ ಗೊತ್ತಾಗಲಿ ಅಂತೇಳಿ ಮಾಡಾದ್ಮೇಲೆ ನೆಕ್ಸ್ಟ್ ಇಟ್ಕೊಂಡ್ರೆ ಪೊಲೀಸರು ಎಲ್ಲ ಜನ ಖುಷಿ ಪಡ್ತಾರೆ ಅಂತಾರೆ. ಲಾಯರ್ ಅವರು ನಿಂದೆ ಅವ ಇವತ್ತು. ಊಟ